ಖ್ಯಾತ ಉದ್ಯಮಿ ಹಾಗೂ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾದ ಎಂ ರಾಜೇಶ್ ಸ್ವಾಮಿ ಕಾಮನ ಕೊಪ್ಪಳೂರವರಿಂದ ಪತ್ರಿಕಾಗೋಷ್ಠಿ. ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ವಿರುದ್ಧವೇ ಎಫ್ಐಆರ್. ಪತ್ರಿಕಾಗೋಷ್ಠಿಯಲ್ಲಿ ಗಂಭೀರ ಆರೋಪ. ನ್ಯಾಯ ಪಂಚಾಯಿತಿ ಮಾಡಲು ಹೋದ್ರೆ ರೌಡಿ ಪಟ್ಟ ಕಟ್ತಾ ಇದ್ದಾರೆ ಎಂದು ಉದ್ಯಮಿ ಎಂ ರಾಜೇಶ್ ಸ್ವಾಮಿ ಆಕ್ರೋಶ. ರಾಜಕೀಯ ಷಡ್ಯಂತ್ರದ ಮೂಲಕ ನನ್ನನ್ನ ಕುಗ್ಗಿಸುವ ಹುನ್ನಾರ ನಡೆದಿದೆ. ಕಾಮನ ಕೊಪ್ಪಲು ಎಂ ಸ್ವಾಮಿ ರಾಜೇಶ ಆರೋಪ. ಇಲ್ವಾಲ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧವೇ ಗಂಭೀರ ಆರೋಪ ಮಾಡಿದ ಹಸ್ತ ಮುಖಂಡ. 1 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಇನ್ಸ್ಪೆಕ್ಟರ್ಗೆ ಪೋಸ್ಟಿಂಗ್ ಮಾಡಿಸಿಕೊಟ್ಟಿದ್ದ ಸ್ಫೋಟಕ ಹೇಳಿಕೆ ನೀಡಿದ ರಾಜೇಶ್ ಸ್ವಾಮಿ. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಮೈಸೂರು. ಇವರು ಇದೇ ನಮ್ಮ ಯಾರು ರೇವಣರಿದ್ದಾರೆ, ಗೌಡ್ರು ಅಂತ ಕರಿತೀವಿ, ಈಸಪ್ಪ NM ಈಶ್ವರ ಅವ್ರ ಮಗ. ಇವರು ಇಬ್ರು ಸೇರ್ಕೊಂಡು ನಮ್ಮ ಮನೆಯಲ್ಲಿ ಅಣ್ತಂದಿರನ್ನ ರಾಜಿ ಮಾಡಿಸಿ ಆಸ್ತಿನ 2014ರಲ್ಲಿ ಪಾರ್ಟಿಷನ್ ಮಾಡಿ ಕೋರ್ಟಲ್ಲಿ ರಾಜಿ ಮಾಡಿಸಿ ಇವತ್ತು ತೀರ್ಮಾನ ಮಾಡ್ಕೊಂಡಂತ ಕುಟುಂಬ ಅವ್ರದ್ದು. ಏನಕ್ಕೆ ನಾವು ಹಿಂದೆ ನಮ್ಮ ತಾತಿರು ಇವರ ತಾತಿರೆಲ್ಲ ನಡ್ಕೊಬತ್ತಿರಲ್ಲ, ಅದೊಂದು ಋಣಕ್ಕೋಸ್ಕರ ಅವರು ನನಗೆ ಋಣ ತೀರ್ಸಿದ್ರು. ನಾನು ಈಗ ಇವ್ರ ವಿಚಾರ ನನಗೆ ಗೊತ್ತಿರ್ಲಿಲ್ಲ. ಯಾರ ವಿಚಾರ? ನಮ್ಮ ಮೋದಿ ಅವ್ರದ್ದು ಆಸ್ತಿ ವಿಚಾರ ನನಗೆ ಗೊತ್ತಿರ್ಲಿಲ್ಲ. ನಾನು ಪದೇ ಪದೇ ಜಗಳ ಆಡ್ತಾವ್ರಲ್ಲ, ಯಾಕೆ ಅಂದ್ಬಿಟ್ಟು ಒಂದಿನ ನಾನು ಕೇಳಿದೆ ಅವ್ರನ್ನ. ಕೇಳಿದಾಗ ಅವ್ರು ಏನಂದ್ರು, ಇಲ್ಲ ಗುರು, ಹಿಂಗೆ ನಮ್ಮ 37 ಗಂಟೆ ಖಾತೆ ಮಾಡಿಸ್ಕೊಬಿಟ್ಟಿದ್ರೆ ನಮಗೆ ಕೊಡ್ಬೇಕು, ನಮ್ಮ ಚಿಗಪ್ಪ ಕೊಡ್ತಿಲ್ಲ ಅಂದ್ರೆ. ಯಾರು? ನಾವು ಕೊನೆ ಚಿಗಪ್ಪ ಮಾಡಿಸ್ಕೊಬಿಟ್ಟಿದ್ರೆ ಕೊಡ್ತಿಯಲ್ಲ, ಎಲ್ಲಿ ಆಸ್ತಿ ಅಂತ ಕೇಳಿದೆ. ಇವ್ರ ಆಸ್ತಿ ಎಲ್ಲದಂತೂ ಕೂಡ ನನಗೆ ಗೊತ್ತಿಲ್ಲ. ನಾನು ಈಗೇನೋ ನನಗೆ ಸಹಾಯ ಮಾಡಿರ್ಬೇಕಾದ್ರೆ ನಾನು ಅವ್ರಿಗೊಂದು ಸಹಾಯ ಮಾಡುವ, ಅಳಿಲು ಸೇವೆ ಮಾಡುವ ಅಂತ ಹೇಳಿ ನಾನು ಹೊರಟಿದ್ದೆ ಅಷ್ಟೇ. ನನಗೇನಾರ ಇವರು ಅವತ್ತು ಈಗ ಮಾಧ್ಯಮದಲ್ಲಿ ಮಾತಾಡೋರಲ್ಲ ಅವ್ರ ಅಪ್ನಾಸ್ತಿ ಅಂತ. ನಮ್ಮ ಅಪ್ನಾಸ್ತಿ ಅಲ್ಲ, ಅವ್ರ ಅಪ್ನಾಸ್ತಿನೇ. ನಮ್ಮ ಅಪ್ನಾಸ್ತಿನ ಅವರೇ ತಾನೇ ಒಂದು ಮಾಡ್ಕೊಟ್ಟಿರೋದು 2014ರಲ್ಲಿ. ನಾನೊಂದು ಋಣ ತೀರ್ಸು ಅಂತ ಹೇಳಿ ನಾನು ಈಗ 1 ತಿಂಗಳಲ್ಲಿ ಅವ್ರಿಗೆ ನಾನು ಇದೀನಿ ಹೋಗಿ ಕೂರ್ಸ್ಬಿಟ್ಟು ಬಗೆಹರಿಸ್ಕೊಡ್ತೀನಿ. ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಇದ್ದೀನಿ, ನಾನು ಮಾತಾಡ್ತೀನಿ. ಲೋಕಣಿಗೂ ಹೇಳಿದ್ದೀನಿ. ಆ ವ್ಯಕ್ತಿಗೂ ಕೂಡ ನಾನು ಲೋಕಣ ಅಂತಲೇ ಕರೀತಿದ್ದು. ನನ್ಕಿಂತ ವಯಸ್ಸು ಚಿಕ್ಕವನು ಆದ್ರೂ ಕೂಡ ನಾನು ಲೋಕಣ ಹೋಗಿ ಬನ್ನಿ ಅಂತಾನೆ ಕರೀತಿದ್ದು. ನಾನು ಲೋಕಣಿಗೂ ಕೂಡ ಹೇಳಿದ್ದೀನಿ, ಕುತ್ಕೊಂಡ್ ಮಾತಾಡೋಣ ಮೋದಿ, ನೀವು ಏನು ಗಲಾಟೆಗೆ ಹೋಗ್ಬಿಡಿ, ನೀವು ಒಬ್ರು ನಾಡ್ ಯಜಮಾನರು ಆದ್ರು ಇವಕ್ಕೆಲ್ಲ ದುಡುಕ್ಬಾರ್ದು, ನೀವು ಏನಿದ್ರು ನಾನು ಬಗೆಹರಿಸೋಣ, ನಿಮ್ ಋಣ ಏನಾದ್ರು ನಾನು ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಇವ್ರು ಅನಿವಾರ್ಯ, ವಿಧಿ ಇಲ್ಲ. ಅವತ್ತು ಗಲಾಟೆ ಆಗದೆ, ನಾನು ಅದೃಷ್ಟ ಅದೇ ಜಾಗ ಅದೇ ಸಮಯಕ್ಕೆ ಅಲ್ಲಿ ಹೋಗಿದ್ದೀನಿ. ಘಟನೆ ನಡಿಬಾರ್ದಾಗಿತ್ತು, ನಡೆದ್ಬಿಟ್ಟದೆ. ಇವರು ವಿರೋಧಿಗಳು ರಾಜಕೀಯ ಉದ್ದೇಶದಿಂದ ಷಡ್ಯಂತ್ರ ಮಾಡ್ಕೊಂಡು ನನ್ನ ಮೇಲೆ ಒಂದು ಕೆಟ್ಟ ಹೆಸರು ತರ್ಬೇಕು ಅಂತ ಹೇಳಿ ಹೊರಟಿದ್ರಲ್ಲ, ಅವ್ರಿಗೆ ಒಂದ್ ಏನೋ ಸಿಕ್ಬೇಕಾಗಿತ್ತು. ಸಿಕ್ತು, ಇದನ್ನ ಹಾಕಂತ ಇದ್ ಮಾಡಿದ್ರು. ಈಗಲೂ ಕೂಡ ಬರ್ಲಿ ಅವರು. ಸಾಕ್ತಮ್ಮನ ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ ಇದೆ. ಕರ್ನಾಟಕದಲ್ಲಿ ಎಲ್ಲಿ ಯಾವ ದೇವಾಲಯಕಾರು ಕರೀಲವರು. ನಾನು ಬಂದು ಕರ್ಪೂರ ಕಸ್ತೀನಿ, ಅವರು ಬಂದು ಕರ್ಪೂರ ಕಸ್ಲಿ. ನನ್ನ ಕೈ ಮಾಡೋಣ ಅಂತ ಅವ್ರ ಏನಾರ ಹೇಳಿದ್ರೆ ಕರ್ಪೂರ ಕಸ್ಲಿ, ಕರೀರಿ ಅವ್ರನ್ನ. ನೀವೇ ಬನ್ನಿ, ಯಾವತ್ತು ಹೇಳ್ತೀರ ಕರೀರಿ ಮಾಧ್ಯಮದವರು. ಅವರು ಬರ್ಲಿ, ಓಪನ್ ಆಗಿ ಕರೀತೀನಿ. ಈಗ ಏನ್ ನನಗೆ ಇಲ್ಲಿಗೆ ನನ್ನ ಸ್ನೇಹಿತರು ಇವತ್ತು ನಾನು ಬಂಧು ಬಳಗ ಏನಿದ್ದಾರೆ ಇವತ್ತು ಇವ್ರ ಸಮ್ಮುಖದಲ್ಲಿ, ನಿಮ್ಗಳ ಮಾಧ್ಯಮಗಳ ಸಮ್ಮುಖದಲ್ಲಿ ನೀವ್ ಎಲ್ಲಿ ಹೇಳ್ತೀರ ಕರೀರಿ. ನೀವು ಹೋಗಿ ಮಾಧ್ಯಮದವ್ರು ಅವ್ರ ಮನೆ ಮುಂಗಡೆ ಈ ತರ ಸವಾಲ್ ಹಾಕೋರೆ. ಈಗ ಅವ್ರು ಕರೀತಾವ್ರೆ, ನೀವು ಬರಕ್ ರೆಡಿ ಇದ್ರ ಪ್ರಮಾಣ ಮಾಡಕ್ಕೆ ಅಂತ ಕರೀರಿ. ಅವರು ಕೊಡೋರು ನಾನು ಇದ್ದೀನಿ, ಬರ್ತೀನಿ, ಕರ್ಪೂರ ಕಸ್ತೀನಿ, ಅವ್ರು ಕಸ್ಲಿ. ಯಾಕೆ ಈ ತರ ಕೆಟ್ಟ ಹೆಸರು? ಈ ತರ ಒಳ್ಳೆ ಒಂದು ಕುಟುಂಬದಲ್ಲಿ ನೀವು ಸಂಸ್ಕೃತಿ ಇರೋರು ನೀವು ಈ ತರ ಕೆಟ್ಟ ಕೆಲ್ಸಕ್ಕೆ ಇಳಿಬಾರ್ದು. ಅವತ್ತು ಅವ್ರು ಒಂದು ಮಾತು ಹೇಳೋದಕ್ಕೆ ನಾನು ಅವತ್ತು ಸಹಾಯ ಮಾಡಿದ್ದೀನಿ. ನೀವು ಅದನ್ನು ಉಳಿಸ್ಕೋಬೇಕು ಲೋಕಣ. ನಿಮ್ ತಂದೆನ ಯಾವತ್ತು ನಾನು ಬುದಿ ಅಂತಾನೆ ಕರೆಯೋದು. ನಾನು ಯಾರನ್ನ ನಮ್ಮ ಲಿಂಗಾಯತ ಸಮುದಾಯದವ್ರನ್ನ ಹೆಸರಿದ್ ಯಾರು ಕರೆಯಲ್ಲ ನಾನು. ಆ ಕುಟುಂಬದಲ್ಲಿ ನೀವು ಈ ತರ ಮಾಡಿದ್ರೆ ತಪ್ಪು. ಇದು ಇಲ್ಲ ಒಂದ್ ಕಡೆ ನಿಮ್ಮ ಮಾವರ ಮನೆ ಆಗ್ಬೋದು, ನಿಮ್ಮ ಚಿಕ್ಕಪ್ಪ ಮನೆ ಕೆಲಸವನ್ನ ಲೋಕಿಯವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ ಜೊತೆಗೆ ಚೆನ್ನಾಗಿದ್ದು, ನಿಮ್ ವಿರುದ್ಧ ತಿರುಗಿ ಬಿದ್ದಾರಂದ್ರೆ ಇಲ್ಲ ಒಂದ್ ಕಡೆ ರಾಜಕೀಯ ಷಡ್ಯಂತ್ರ ನಡೀತಿದೆ ಅಂತ ಯಾರು ಹೇಳ್ಕೊಡ್ತಾರಂತ. ಇದು 100ಕ್ಕೆ 1000 ಭಾಗ ರಾಜಕೀಯ ಷಡ್ಯಂತ್ರನೇ. ನಮ್ಮನ್ನ ಕಾಯ್ತಾ ಇದ್ರು ನಾಗೋಲದಲ್ಲಿ. ಇವತ್ತು ನಾನು ಮನೆ ಮಗನ ತರ ಇವತ್ತು ನನ್ನ ನಾಗೋಲು ಜನ ಇವತ್ತು ನನ್ನ ನೋಡ್ಕತ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ಕೆಲವು ಕಿಡಿಗೇಡಿಗಳಿಗೆ ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಈ ವ್ಯಕ್ತಿ ಇಲ್ವಾಲ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಟ್ಟಿಲ್ಲ. ಹೋದಂತ ಸಂದರ್ಭದಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೇಡಿ, ಇದು ಕೇಸ್ ಮಾಡ್ಬೇಡಿ ಅವ್ರ ಮೇಲೆ. ಅವ್ರಿಗೆ ಕರೆದು ಬುದ್ಧಿ ಹೇಳಿ ನಮ್ಮ ಅಣ್ಣಂಗೆ ಅಂತ ಹೇಳಿರೋದು. ಈ ಇಲ್ವಾಲದಲ್ಲಿ ಏನ್ ಮಹೇಶ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಇವರು ಸಿಬ್ಬಂದಿಗಳು ಇಲ್ದೇ ಇರೋ ಸಮಯದಲ್ಲಿ ಒಬ್ರು ಇವರು ಏನೋ SHO WPC ಲೇಡಿ ಅವ್ರನ್ನ 1.5 ಗಂಟೆ ರಾತ್ರಲ್ಲಿ ಇದೇ ಮಹೇಶ್ ಕುಮಾರ್ ಹೋಗಿ ಕರ್ಕ ಬಂದೆ ನನ್ನ ಮೇಲೆ FIR ಮಾಡಿಸೋರೆ ಅಂತ ಮಾಡಿಸ್ಬೇಕಂತ ಏನಿತ್ತು? ಇವ್ರು ತನಿಖೆ ಮಾಡಿದ್ರ? ಅವರು ಒಂದು ದೂರ ಒಬ್ಬ ವ್ಯಕ್ತಿ ಮೇಲೆ ಕೊಡ್ಬೇಕಾದ್ರೆ ಪರಿಶೀಲನೆ ಮಾಡ್ಬೇಕು ಅಲ್ವಾ, ಈ ಘಟನೆ ನಡೆದಿದೆ ಇಲ್ವ ಅಂತ ತಿಳ್ಕೋಬೇಕು.
ಆಮೇಲೆ ಮಾಡ್ಬೇಕು. ಇದೇ ವ್ಯಕ್ತಿ ಮಹೇಶ್ ಕುಮಾರ್ ನನ್ನ ಮನೆಗೆ ಬಂದು ನನ್ಗೆ ಸ್ವೀಟ್ ಕೊಟ್ಟೋಗಿದ್ರಿ ನೀವು. ರಾಜ್ಯದ ಮುಖ್ಯಮಂತ್ರಿ ಹತ್ರ ಕರ್ಕೊಂಡೋಗಿ ಹಾಕ್ಸಿ ಬಂದಿದ್ದೀನಿ, ಪೋಸ್ಟಿಂಗ್ ಕೊಟ್ಟಿದ್ದಿಲ್ಲ, ನಿಮ್ಗೆ ಇದೆಲ್ಲ ಗೊತ್ತಿದ್ದು ಕೊಟ್ಟಿದ್ದಲ್ಲ. ನಾನು ಹೋಬಳಿ ಲೀಡರ್ಗಳು ಏನಿದಾರೆ ಈಗ ಕೂತಿದ್ದಾರೆ, ಇವ್ರು ಎಲ್ಲಾರು ಕರ್ಕೊಂಡೋಗಿ ನನ್ನ ಸ್ವಂತ ದುಡ್ಡು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದೇ ಮಹೇಶ್ ಕುಮಾರ್ನ ನಾನು ಹಾಕ್ಸ್ಕೊಂಡ್ ಬಂದೆ. ಸಾಹೇಬ್ರು ನಮ್ಮ ಹೋಬಳಿ ಲೀಡರ್ಗಳು ಬಂದು ಹೇಳಿ ಅಂತ ಹೇಳಿದ್ಮೇಲೆ ನಾವೆಲ್ಲ ಹೋಗಿ ಹೇಳಿದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಹಾಕೊಟ್ಮೇಲೆ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಇದು ಮಾಡಬಾರ್ದಾಗಿತ್ತು. ನಾನು ಹಿರಿಯ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ. ಇದನ್ನ ಏನ್ ಮಾಡ್ಬೇಕು, ಅವ್ರ ತನಿಖೆನ ಮಾಡ್ತೀವಿ ನಾವು, ನೀವು ದೂರು ಕೊಡಿ ಅಂತ ಹೇಳಿದ್ದಾರೆ. ಇದನ್ನ ಕಾನೂನು ರೀತಿಯಲ್ಲಿ ಏನ್ ಮಾಡ್ಬೇಕು, ನ್ಯಾಯಾಲಯದಲ್ಲಿ ನಾನು ಹೋರಾಟ ಮಾಡ್ತೀನಿ. ಇದನ್ನ ಹೋರಾಟದ ನಾವು ಗೆಲ್ತೀನಿ ಅಂತ ನನಗೆ ನಂಬಿಕೆ ಇದೆ. ನಿಮ್ಮ ಆರೋಪ ಮಾಡ್ತಾರಲ್ಲ ಸುಳ್ಳು ಅಂತ ಹೇಳ್ತಾರೆ. ಆ ಸುಳ್ಳು ನಮ್ಗೆ ಹೋಗೇನ್ವಲ್ಲ. ಈಗ ಯಾವ್ದೋ ಒಂದು ವಿಡಿಯೋ ಅವತ್ತು ಈಗ ಬಿಡ್ತಾವ್ರಲ್ಲ, ಅದು ಗುಂಪು ಇದರಲ್ಲಿ ಸಿಸಿ ಕ್ಯಾಮ್ರಾ ಫುಟೇಜ್ ಅಲ್ಲಿ, ಅದು ನಾನು ಹೋಗಿದ್ದು ಮೊದಲೇ ದಿನ ನಾಗವಲದಲ್ಲಿ ನಡೆದಂತ ಒಂದು ಘಟನೆಗೆ ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡ್ಕೊಂಡು ಕಾಂಗ್ರೆಸ್ ಮುಖಂಡ ಸ್ವಾಮಿ ಅವರು ರೋಡಿಸಂ ಮಾಡ್ತಾರೆ ಅಂತ ಒಂದು ಆರೋಪ ಮಾಡ್ತಾರೆ ಸರ್. ನಿಮ್ಮ ಮೇಲೆ ಏನ್ ಹೇಳ್ತಾರೆ ಸರ್? ಇವತ್ತು ಏನು ನಾವು ಹೋಬಳಿಲಿ ಸಂಘಟನೆ ಮಾಡ್ಕೊಂಡು ಬರ್ತಿದ್ದೀನಿ ಹೊರತು ನಾನು ಯಾವ ದುರುದ್ದೇಶದಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ಅವರ ಸುಪುತ್ರರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಾಗ್ಲಿ, ನಾನು ಯಾರಿಗೂ ಕೂಡ ಅವ್ರ ಹೆಸರನ್ನ ಅವ್ರ ಹೆಸರಿಗೆ ಕಪ್ಪು ತರುವಂತ ಕೆಲಸನ, ಬಸಿ ಬೆಳೆಯುವಂತ ಕೆಲಸ ನಾನು ಮಾಡಿಲ್ಲ. ಯಾವ ಲೀಡ್ರಿಗೂ ಕೂಡ ನಾನು ಇವತ್ತಿನವರೆಗೂ ಅವ್ರ ಹೆಸರು ಹೇಳ್ಕೊಂಡು ಬನ್ನಿರಪ್ಪ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಾನು ಹೇಳೂ ಇಲ್ಲ. ನೀವು ಎಲ್ಲಿದ್ರು ಕೂಡ ಯತೀಂದ್ರ ನಮ್ಮ ಚಿಕ್ಕ ಸಾಹೇಬ್ರ ಹತ್ರನೂ ನಾನು ನೋಡಿದಿರ, ನೀವು ಮಾಧ್ಯಮದವರು ಯಾವತ್ತರ ನೋಡಿದಿರ? ಆಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಹತ್ರ ನೋಡಿದಿರ ಮಾಧ್ಯಮದವರು? ಈಗ ಎಲ್ಲರೂ ನೀವು ದಿನ ಆಯ್ತು ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಆಯ್ತು ಅಂದ್ರೆ ನೀವು ಹೋಗ್ತೀರಿ, ಎಲ್ಲ ಅವ್ರನ್ನ ಭೇಟಿ ಆಗ್ತೀರಿ, ಎಲ್ಲ ಮಾಡ್ತೀರಿ. ನಾವು ಯಾವ್ದೋ ಅಪರೂಪ 6 ತಿಂಗಳಿಗೆ ವರ್ಷಕ್ಕೆ ಅವ್ರನ್ನ ಭೇಟಿ ಆಗೋದು. ಯಾವ್ದಾರ ತುಂಬಾ ಕೆಲಸ ಇದ್ರೆ ಅದು ನಮ್ ಕೆಲ್ಸಕ್ಕೂ ಕೂಡ ಇವತ್ತವರೆಗೂ ನಾವು ಉಪಯೋಗ ಪಡ್ಕೊಂಡಿಲ್ಲ. ಯಾರ ಲೀಡರ್ಗಳಿಗೆ ಏನಾದ್ರು ಮಾಡ್ಬೇಕಂದ್ರೆ ಹೋಯ್ತನ್ ಬಿಟ್ರೆ ಆಮೇಲೆ ನಾವ್ ಯಾವತ್ತೂ ಹೋಗಿಲ್ಲ. ಎಷ್ಟೋ ದಿನ ನಮ್ ನಾಗವಾದವ್ರಿಗೆ ಕರೆದವ್ರೆ, ಬನ್ನಿ ಹೋಗೋಣ ಅಂತ, ಹೋಗೋಣ ಸುಮ್ಮನೆ ಅಂದ್ಬಿಟ್ಟು ಅವ್ರಿರೋ ಒತ್ತಡಕ್ಕೆ ನಾನು ಹೋಗಿಲ್ಲ. ಅವ್ರ ಹೆಸರು ಅಂದ್ರೆ ಈಗ ನಾವು ಕುರುಬ್ರು, ಅವ್ರು ಕುರುಬ್ರು. ಈಗ ಇತರೆ ಜನಾಂಗದವ್ರಿಗೇನೋ ಅವರು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗವ್ರೆ, ಇವ್ರು ನಡೀತೆ ಅಂದ್ಬಿಟ್ಟು ಇವರು ಒಂದು ಕೆಟ್ಟ ಹೆಸರು ತರಕ್ಕೆ ಅವ್ರು ಮಾತಾಡ್ತಾ ಇರ್ಬಿಟ್ಟು ಬೇರೆ ಜನಾಂಗದವರು. ಯಾವುದೇ ಕಾರಣಕ್ಕೂ ಇದನ್ನ ಯಾವುದೇ ಜನಾಂಗ ಆಗ್ಲಿ ಇವತ್ತು ಅದನ್ನ ಮಾತಾಡ್ಬಾರ್ದು. ಇವತ್ತು ಅವರು ಎಲ್ಲಾ ವರ್ಗದ ಜನಾಂಗದ ಮುಖ್ಯಮಂತ್ರಿಯಾಗಿ ಇವತ್ತು 5 ವರ್ಷ ಮತ್ತೆ ಈಗ 3 ವರ್ಷ 8 ವರ್ಷ ಅಧಿಕಾರನ ಕರ್ನಾಟಕದಲ್ಲಿ ಇವತ್ತು ಚೆನ್ನಾಗಿ ನಡೆಸ್ಕೊ ಬಂದಿದ್ದಾರೆ. ಆಡಳಿತ ಒಳ್ಳೆ ಆಡಳಿತ ಕೊಟ್ಟಿರೋಂಥ ವ್ಯಕ್ತಿ. ಅವತ್ತು 1983ನೇ ಇಸ್ವಿಯಿಂದ ಅವತ್ತು ನಮ್ಮ ತಾತ ಅವ್ರ ಜೊತೆಲಿ ಫಾಲೋವರ್ಸ್ ಆಗಿ ಬಂದ್ರು, ನಮ್ಮ ತಂದೆಯವ್ರು ಬಂದ್ರು. ಈಗ ನಾನು ಈಗ ಪ್ರಚಲಿತವಾಗಿ ಇವತ್ತು ರಾಜಕಾರಣದಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಅವ್ರ ಫಾಲೋವರ್ಸ್ ಆಗಿ ಹೋಯ್ತಾ ಇದ್ವಿ ಕೊಟ್ರ ವಿನಃ ನಾವು ಯಾವ ದುರುದ್ದೇಶದಲ್ಲೂ ಕೂಡ ರೌಡಿಸಮ್ ಆಗ್ಲಿ ಇನ್ನೊಂದಾಗ್ಲಿ ನಾನು ನೋಡಿದ್ರೆ ರೌಡಿಸಮ್ ಮಾಡೋಕ್ ಕಾಣ್ತೀನ ಸ್ವಾಮಿ. ನಾನು ಯಾರನ್ನ ಇಬ್ರು ಬಂದ್ರೆ ನಾನು ಹೊಡೆಯಕ್ ಶಕ್ತಿ ಇದೆಯಾ? ನಾನು ಇರೋದೇ ನೋಡೋದು ಹಿಂಗೆ. ನನ್ನ ರೌಡಿಸಮ್ ಅಂತ ಆದ್ರೆ ನಿಮ್ ಮಾಧ್ಯಮದವ್ರು ಹೇಳ್ತೀರಾ, ಜನ ಹೋಗ್ತಾರ, ನಮ್ ಭಾಗ ಜನ ಹೋಗ್ತಾರ. ಎಷ್ಟೋ ಜನ ಇವತ್ತು ಜಿಲ್ಲೆಗಳಿಂದ ಫೋನ್ ಮಾಡಿದ್ದಾರೆ, ಇದು ರಾಜಕೀಯ ಪ್ರೇರಿತ, ನಿಮ್ಮ ಮೇಲೆ ಕೆಟ್ಟ ಹೆಸರು ತರೋದಕ್ಕೋಸ್ಕರ ಇವತ್ತು ಇದನ್ನ ಮಾಡಿದ್ದಾರೆ FIR ನ ಅನ್ಬಿಟ್ಟು ಇವತ್ತು ಲೀಡರ್ಗಳು ಎಲ್ಲರೂ ಫೋನ್ ಮಾಡಿ ನನ್ನ ಕೇಳ್ತಾ ಇದಾರೆ. ನಾನು ಅದಕ್ಕೇನು ಉತ್ತರ ಕೊಡ್ಬೇಕು? ನಾನು ಎಲ್ಲರೂ ಆನ್ಸರ್ ಮಾಡಕ್ಕಾಗದಿರೋ ಕಾರಣ ಏಕಾಏಕಿ ಸ್ವಾಮಿ ಮತ್ತು ಬೆಂಬಲಿಗರೆಲ್ಲ ಬಂದು ಗಂಡಸಿಲ್ದ ಟೈಮಲ್ಲಿ ಹೆಂಗಸನ್ನ ಅಲ್ಲೇ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲೇ ಮಾಡಿಲ್ಲ ಸ್ವಾಮಿ. ನಂದು ಇರೋದು ಇದು, ನಾನು ಇಲ್ಲಿ ಹೋಗ್ಬೇಕಾದ್ರೆ ನಾಗವಲ್ದು ಒಳಗಡೆನೆ ಹೋಗ್ಬೇಕು. ನಾಗವಲ್ದು ಒಳಗಡೆ ಹೋಗ್ಬೇಕಂತ ಸಂದರ್ಭದಲ್ಲಿ ನಂದಿರೋದು ಲಿಂಗದ ಕೊಪ್ಪಳು ಶ್ರೀನಿಧಿ ಎನ್ಕ್ಲೇವ್ ಅಂತ ಮನೆ ಇದೆ ಲೇಔಟು, ಅಲ್ಲೇ ನಂದು ಮನೆ ಇರೋದು. ನಾನು ಹೋಗ್ಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗ್ತೀನಿ, ಇದೇ ರಸ್ತೆಯಲ್ಲಿ ಬರ್ತೀನಿ ಆಫೀಸ್ಗೆ. ಅವತ್ತು ಇಲ್ಲಿ ಒಂದು ಸಭೆ ಇಟ್ಟಿದೆ ನಂದೇನೋ ಪರ್ಸನಲ್ ವ್ಯವಹಾರದ ಬಗ್ಗೆ. ಅದ್ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಾನೇನ್ ಮಾಡಿದೆ, ನಾಗವಲ್ದ ಮೇಲೆ ಹೋಗೋಣ ಅಂದ್ಬಿಟ್ಟು ಹೋದೆ. ಅದೇ ಸಂದರ್ಭದಲ್ಲಿ ನಾಗವಲ್ದಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ಅವತ್ತು ಬಸ್ ನಿಂತಿತ್ತು ಎಲ್ಲಿ ಅಡ್ಡ. ಆಮೇಲೆ ಮಹಿಳೆಯರು ತುಂಬಾ ನಮ್ಮ ನಾಗವಲ್ ಮಹಿಳೆಯರೆಲ್ಲ ಏನ್ ಮಾಡಿದ್ರು, ತಾಯಂದ್ರು ಎಲ್ಲ ಫುಲ್ಲು ಬಸ್ ಹತ್ತಕ್ಕೆ ಕ್ಯೂ ನಿಂತಿತ್ತಂತ ಸಂದರ್ಭದಲ್ಲಿ ನಾನೇನ್ ಮಾಡಿದೆ, ಗಾಡಿನ ನನ್ನ ಡ್ರೈವರ್ಗಳಿಗೆ ನಿಲ್ಸೋಪ್ಪ ಗಾಡಿನ, ಅವರೆಲ್ಲ ಹೋದ್ಮೇಲೆ ನಾವು ಪಾಸ್ ಆಗೋಣ ಅಂತೇಳಿ ಗಾಡಿ ನಿಲ್ಲಿಸ್ದೆ. ಆಗ ನಾನೇನ್ ಮಾಡಿದೆ, ಇವರು ನಮ್ಮ ಮೋದಿ ಅಂದ್ರೆ ಇವರು ಹೆಸರು ನಟೇಶಣ್ಣ ಅಂತ, ಅವರು ಲಿಂಗಾಯತ ಸಮುದಾಯ ಆಗಿದ್ರಿಂದ ನಾನು ಅವ್ರಿಗೆ ಪ್ರೀತಿಯಿಂದ ಮೋದಿ ಅಂತ ಅವ್ರನ್ನ ಈ ರಾಷ್ಟ್ರೀಯ ಪ್ರಧಾನ ಮಂತ್ರಿ ಅವ್ರನ್ನ ಹೋಲಿಸ್ಕೊಂಡು ಅವ್ರ ಹೆಸರನ್ನ ಮೋದಿ ಅಂತ ಕರಿತೀನಿ ಅಷ್ಟೇ. ಮೋದಿ ಅವರು ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಯಾಕೆ ಮೋದಿ ಅವ್ರು ಗಲಾಟೆ ಮಾಡ್ತಿದ್ರು, ಅವರು ಇಲ್ಲಿ ತಾಡಪ್ಪ 2 ನಿಮಿಷ ನಿಲ್ಸುವ ಅಂದ್ಬಿಟ್ಟು ನಾನು ಹಿಡಿದೆ.
ಕಾರಿಂದ ಇಳಿದಂತ ಸಂದರ್ಭದಲ್ಲಿ ಇವರ ಚಿಕ್ಕಪ್ಪನ ಮಗ ಒಬ್ರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ ಮಲ್ಲಿಕಣ ಅಂತ, ಅವ್ರು ಸಿಕ್ಕಿದ್ರು. ಏನ್ ಮಲ್ಲಿಕಣ ಇದು ಗಲಾಟೆ ಇದು ಅಂತ ಕೇಳಿದೆ. ಏನು ಇಲ್ಲ, ನಮ್ ಲೋಕನು